ಸೂಪರ್ ಹಿಟ್ ಮೂವಿ 100 ಡೇಸ್ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಒಂದು ಭಾಳ ದಿನ ಆಗಿತ್ತು. ಇದು 100 ಡೇಸ್ ಮೂವಿ. ಮುರಳಿ ಅವರಿಗೆ ಸೂಪರ್ ಆಕ್ಟಿಂಗ್. ಸೂಪರ್ 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 ಮೂವಿ ಬ್ರೋ. ಸೂಪರ್ ಚೆನ್ನಾಗಿದೆ. ಸೂಪರ್ 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 ಆಗಿದೆ, ಎಲ್ಲರೂ ಬಂದು ನೋಡ್ಬೋದು. ಸೂಪರ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಅಣ್ಣ. ಫೈಟಿಂಗ್ಸು, ಆ್ಯಕ್ಷನ್ಸು, ಆಮೇಲೆ ಸಿನಿಮಾಟೋಗ್ರಫಿ, ಆಮೇಲೆ ಪ್ರತಿಯೊಂದು ಸೀನ್ ಟು ಸೀನ್ ಅಣ್ಣ. ಆಫ್ಟರ್ KGF ಇದೇ ಫಿಲಮ್ ಅಣ್ಣ ಬಂದಿರೋದು. ಜೈ ತುಂಬ ಚೆನ್ನಾಗಿದೆ ಸರ್. ಮುರಳಿ ಅವರಿಗೆ ಜೈ ಸರ್. ಅಣ್ಣ ಮೂವಿ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಎಲ್ಲ ಮೂವಿ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಎಲ್ಲ ಹೇಳ್ಕೊ ಮೂವಿ ಯಾವ ಬಂದಿಲ್ಲ. ಈಗ ಸೂಪರ್ ಮೂವಿ ಬಂದಿದೆ ಬಗೀರ ಅಂತ, ಸಖತ್ತಾಗಿದೆ. ಎಲ್ಲ ಬಂದು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಎಲ್ಲ ಬಂದು ನೋಡಿ. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಯಾವುದು ಕೆಟ್ಟಿದೆಯೋ ಅದನ್ನು ನೋಡಿ ಸಹಿಸಲ್ಲ ಅಂತ ತೋರಿಸ್ತಾ ಇದ್ದಾರೆ. ಬಗೀರ ಅಂದ ತಕ್ಷಣ ತುಂಬ ಮಂದಿ ಉಗ್ರಮು, ಪ್ರಶಾಂತ್ ನೀಲು, ಸೂರಿ ಅಂಥವ್ರ ಡೈರೆಕ್ಷನ್ ಅಂತಂದ್ರೆ ಬೇರೆ ಥರನ ಇರುತ್ತೆ. ಬಟ್ ಅಷ್ಟೆಲ್ಲ ಫೀಲ್ ಮಾಡ್ಕೊಂಡೆಲ್ಲ ಬರಬೇಡಿ. ಫಿಲಮ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಇದೆ. ಫಸ್ಟ್ ಹಾಫ್ ನೋಡಿದರೆ ತುಂಬ ಖುಷಿ ಆಗ್ತೀರಾ, ಚಾಪ್ಟರ್ ಅಂತ. ಬಟ್ ಯಾವ್ದು ಇದು ಮಿಕ್ಸರ್ ಹೆಂಗಿದೆ ಅಂತಂದರೆ ಸ್ಪೈಡರ್ ಮ್ಯಾನು, ಆಮೇಲೆ ಉಗ್ರಮು, ಆಮೇಲೆ ಅದಕ್ಕಿಂತ ನಂತರ ಬಂದ ಎಲ್ಲ ಫಿಲಮ್ನ ಮಿಕ್ಸ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿ ಅದನ್ನು ಹೊಸದಾಗಿ ಪರಿಸಿದ್ರೆ ಹೆಂಗಿರುತ್ತೆ ಆ ಥರ ಇದೆ. ಸರ್ ಬಗೀರ ಸಿನಿಮಾ ನೋಡಿದೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಗೀರ ಬಂದ್ಬಿಟ್ಟು ನಿಜವಾಗ್ಲೂ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ. ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಕತೆ ಬರೆದಿರೋದು ಬಂದು ಪ್ರಶಾಂತ್ ನೀಲ್ ಅವರು. ಅವರಿಂದ ಕೂಡ ಒಂದು ಒಳ್ಳೊಳ್ಳೆ ಅದ್ಭುತ ಸಿನಿಮಾಗಳನ್ನ ಬರೆದಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ ಆ ಸೂಪರ್ ಹೀರೋ ಕತೆ ಸರ್. ಯಾಕಂದರೆ ಅವರು ಶ್ರೀಮುರಳಿ ಅವ್ರಿಗೆ ಇಷ್ಟು ಚೆನ್ನಾಗಿ ಒಪ್ಪುತ್ತೆ ಅಂದರೆ ಅವ್ರ ಬಾಡಿ ಆಗಿರ್ಬೋದು, ಒಂದು ಮಾಸು ಹೀರೋ ಥರ ಕಾಣಿಸ್ತಾರೆ. ಆಮೇಲೆ ಆ್ಯಕ್ಷನ್ ಥ್ರಿಲ್ಲರ್ ಸರ್, ನಿಜವಾಗ್ಲೂ ಅಲ್ಲಲ್ಲಿ ಬರೋಂಥ ಫೈಟು ತುಂಬಾ ನನಗೆ ಖುಷಿ ಕೊಡ್ತು. ಆಮೇಲೆ ವಿಲ್ಲನ್ ಬಗ್ಗೆ ಹೇಳಬೇಕು, ಗರುಡರಾಮ್ ಅವರು KGF ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ಆ್ಯಕ್ಟ್ ಮಾಡಿರೋಂಥ ಒಂದು ಸಿನಿಮಾ. ನಿಜವಾಗ್ಲೂ ಡಾಲಾಗಿ ಅವ್ರು ನೋಡೋದಕ್ಕೆ ಒಂಥರ ಭಯ ಆಗುತ್ತೆ. ಓವರಾಲ್ ಆಗಿ ಖುಷಿ ಕೊಟ್ಟಂಥ ಸಿನಿಮಾ. ಥ್ಯಾಂಕ್ ಯು. ಎಲ್ಲ ಈಗಲೇ ಹೇಳ್ಬಿಟ್ಟು ಆಗಿದ್ದಾರೆ. ಎಲ್ಲರೂ ಬಂದು ಪಿಕ್ಚರ್ ನೋಡಿ ಆಮೇಲೆ ಬನ್ನಿ, ನಾನು ಹೇಳ್ತೀನಿ. ನಿಮಗೆ ಏನು ಅನಿಸ್ತು? ಚೆನ್ನಾಗಿದೆ. ಬಗೀರ ಚೆನ್ನಾಗಿದೆ. ಭಗೀರಥ ಪ್ರಯತ್ನಕ್ಕೆ ಸಕ್ಸಸ್ ಇದೆ. ಎಷ್ಟು ಖುಷಿ ಪಡ್ತಾ ಇದ್ದಾರೆ ಜನ, ಅದರಲ್ಲೂ ಎಸ್ಪೆಷಲಿ ನಿಮ್ಮ ಆಕ್ಟಿಂಗು ಡಬಲ್ ಧಮಾಕ ಒಂಥರ ದೀಪಾವಳಿ ಪಟಾಕಿ ಸಿಡಿಸ್ತಾರಲ್ಲ ಹಾಕಿದೆ. ಏನು ಹೇಳ್ತೀರಾ ಸರ್ ಈ ರೆಸ್ಪಾನ್ಸ್ಗೆ? ಫ್ಯಾನ್ಸ್ಗೆ ಇದು ದೀಪಾವಳಿ ಹಬ್ಬದ ಸ್ಪೆಷಲ್ಲು. ಒಳ್ಳೆ ಗಿಫ್ಟು, ಎಂಜಾಯ್ ಮಾಡಿ, ಬಾಂಬ್ ಬ್ಲಾಸ್ಟ್ ಮಾಡಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಗ್ತಾಯಿದೆ, ಮಾತುಗಳು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬಾ ಚೆನ್ನಾಗಿತ್ತು. ನನಗೆ ಆ್ಯಕ್ಷನ್ ಮೂವೀಸ್ ಜಾಸ್ತಿ ಇಷ್ಟ. ಇದರಲ್ಲಿರೋ ಆ್ಯಕ್ಷನ್ ಸೀನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫೈಟಿಂಗ್ ಸೀನ್ ಅಂತೂ ಆಸಮ್ ಆಗಿದೆ. ಪಬ್ಜಿ ಇನ್ ರಿಯಲ್ ಲೈಫ್ ಅಂತ ಹೇಳ್ಬೋದು. ಗೇಮಿಂಗ್ಸ್ ಹೆಂಗೆ ಆಡ್ತೀವಿ ಅದೇ ಥರ ಒಂದೊಂದು ವೆಪನ್ಸ್ನ ಅವ್ರು ರೆಡಿ ಮಾಡೋದಾಗಲಿ ಇನ್ನೊಂದಾಗಲಿ ಎವ್ರಿ ಸೀನ್ ವಾಸ್ ಅಮೇಝಿಂಗ್. ಆ್ಯಂಡ್ ಅವ್ರ ಹಿಂದಿನ ಮುಖನ ನೀವು ತಿಳ್ಕೋಬೇಕು ಅಂತ ಅಂದರೆ ಥಿಯೇಟರ್ಗೆ ಬಂದು ಮೂವಿನ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ಮೂವಿನ ನೋಡಿ ಮೂವಿನ ಬೆಳೆಸಿ. ಥ್ಯಾಂಕ್ ಯು.